ಮತ್ತಾಯನು ಬರೆದಂಥ ಸುವಾರ್ತೆ 17ನೇ ಅಧ್ಯಾಯ 17ನೇ ವಾಕ್ಯ. ಅದಕ್ಕೆ ಯೇಸು, ಎಲ್ಲ ನಂಬಿಕೆ ಇಲ್ಲದಂಥ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ, ಅವನನ್ನು ಇಲ್ಲಿ ನನ್ನ ಬಳಿಗೆ ತಕ್ಕೊಂಡು ಬನ್ನಿರಿ ಅಂದನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಮೂರ್ಛಾ ರೋಗದಲ್ಲಿದ್ದಂಥವನನ್ನು ಗುಣಮಾಡಿದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಮಗನಿಗೆ ಮೂರ್ಛಾ ರೋಗವಿದೆ, ಅವನನ್ನು ದುರಾತ್ಮವು ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ತಳ್ಳಿ ಕೊಲ್ಲುವುದಕ್ಕೆ ಪ್ರಯತ್ನಿಸುತ್ತಾ ಇದೆ, ಅವನಿಗೆ ಬಿಡುಗಡೆ ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಶಿಷ್ಯರ ಬಳಿಗೆ ಕರೆತಂದಾಗ ಅವರಿಗೆ ಆ ದುರಾತ್ಮವನ್ನು ಹೊರಹಾಕುವುದಕ್ಕೆ ಆಗದೆ ಹೋಯಿತು. ನಂತರ ಯೇಸು ಕ್ರಿಸ್ತನಿಗೆ ಆ ವಿಷಯವನ್ನು ತಿಳಿಸುವಾಗ ಆತನಾದರೋ, ಎಲ್ಲ ನಂಬಿಕೆ ಇಲ್ಲದಂಥ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ ಎಂಬುದಾಗಿ ತನ್ನ ಶಿಷ್ಯರಿಗೆ ಹೇಳಿ ಆ ಹುಡುಗನನ್ನು ಹತ್ತಿರಕ್ಕೆ ಕರೆದು ಅವನನ್ನು ಗದರಿಸಿದ ಕೂಡಲೇ ಆ ದುರಾತ್ಮ ಬಿಟ್ಟು ಹೋಯಿತು. ಆ ಕ್ಷಣವೇ ಹುಡುಗನು ಸ್ವಸ್ಥವಾದನು. ಅಂದರೆ ಇಲ್ಲಿ ನೋಡುವಾಗ ಆ ಹುಡುಗನಿಗೆ ಬಿಡುಗಡೆಯನ್ನು ಉಂಟು ಮಾಡೋದಕ್ಕೆ ಆಗದೆ ಹೋದಂಥ ಶಿಷ್ಯರನ್ನ ನೋಡಿ ಯೇಸು ಕ್ರಿಸ್ತನು ಹೇಳುತ್ತಾ ಇರುವಂಥದ್ದು, ಎಲ್ಲ ನಂಬಿಕೆ ಇಲ್ಲದ ಮೂರ್ಖ ಸಂತಾನವೇ ಎಂಬುದಾಗಿ. ಅಂದರೆ ಇಲ್ಲಿ ಎರಡು ಕಾರ್ಯಗಳಿದೆ. ಒಂದು, ನಂಬಿಕೆ ಇಲ್ಲದವರು, ಹಾಗೆ ಮೂರ್ಖರು. ಯೇಸು ಕ್ರಿಸ್ತನವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಆ ಅಧಿಕಾರ ಕಾರ್ಯ ಮಾಡುತ್ತದೆ, ಎಲ್ಲ ವಿಷಯಗಳನ್ನು ಸಾಧಿಸುತ್ತದೆ, ಅಸಾಧ್ಯತೆಗಳನ್ನು ಕೂಡ ಸಾಧ್ಯವಾಗಿ ಮಾಡುತ್ತದೆ ಎಂಬಂಥ ನಂಬಿಕೆ ಅವರಲ್ಲಿ ಇರಲಿಲ್ಲ. ಯೇಸು ಕ್ರಿಸ್ತನ ಮೇಲಿದಂಥ ನಂಬಿಕೆ ಕಡಿಮೆ ಆದದ್ದರಿಂದ ಅವರು ಆಗುವುದಿಲ್ಲ ಎಂಬಂಥ ಸಂದೇಹದೊಳಗೆ ಬಿದ್ದು ಬಿಟ್ಟರು. ಸಂದೇಹಕ್ಕೆ ಬಿದ್ದ ಮೇಲೆ ಬರುವಂಥ ಎಲ್ಲ ಆಲೋಚನೆಗಳು ಕೂಡ ಮೂರ್ಖತನದ ಆಲೋಚನೆಗಳೇ ಆಗಿರುತ್ತದೆ. ಆದ್ದರಿಂದ ಈ ದಿವಸ ನಿಮ್ಮ ಜೀವಿತವನ್ನು ಗಮನಿಸಿರಿ. ನೀವು ನಂಬಿಕೆ ಉಳ್ಳವರಾಗಿ ಏನೆಲ್ಲ ಮಾಡುತ್ತಾ ಇದ್ದೀರಿ, ಹಾಗೆ ನಂಬಿಕೆ ಕಳಕೊಂಡವರಾಗಿ ಏನೆಲ್ಲ ಮಾಡುತ್ತಾ ಇದ್ದೀರಿ. ಯಾವ್ಯಾವ ವಿಷಯಗಳು ನಿಮಗೆ ದೃಢವಾದಂಥ ನಂಬಿಕೆ ಇರುತ್ತದೋ ಅದರಲ್ಲಿ ದೇವರ ಸಹಾಯ ಕೂಡ ಬರುತ್ತದೆ, ನಿಮ್ಮಲ್ಲಿ ದೇವರ ಜ್ಞಾನವು ಪ್ರಕಟವಾಗುತ್ತದೆ, ಅನೇಕ ಆಶೀರ್ವಾದವಂಥ ಮೇಲುಗಳನ್ನು ಸ್ವಾಧೀನಪಡಿಸಿಕೊಳ್ಳುತ್ತೀರಾ. ಅದೇ ಸಮಯದಲ್ಲಿ ಯಾವ್ಯಾವ ಕಾರ್ಯಗಳಲ್ಲಿ ನಿಮಗೆ ಅಪನಂಬಿಕೆ ಬರುತ್ತದೋ, ಸಂದೇಹ ಬರುತ್ತದೋ, ಇದು ಆಗುವುದಿಲ್ಲವೇನೋ, ದೇವರಿದನ್ನು ಮಾಡುವುದಿಲ್ಲವೇನೋ ಎಂಬುದಾಗಿ ಹಿಂಜಾರುವಿಕೆಗಳು ಬರುತ್ತದೋ, ಆಗ ನೀವು ಮಾಡುವಂಥ ಎಲ್ಲ ಕಾರ್ಯಗಳು ಬುದ್ಧಿಹೀನ ಕಾರ್ಯಗಳಾಗೇ ಇರುತ್ತದೆ, ಮೂರ್ಖತನದ ಕಾರ್ಯಗಳಾಗೇ ಇರುತ್ತದೆ. ಕೆಲವೊಮ್ಮೆ ಮಾಡಿದ ಮೇಲೆ ಅಯ್ಯೋ, ನಾನು ಯಾಕೆ ಈ ರೀತಿ ಮೂರ್ಖನಾಗಿ ನಡೆದುಕೊಂಡೆ, ಮೂರ್ಖನಾಗಿ ಮಾಡಿಬಿಟ್ಟೆ ಎಂಬುದಾಗಿ ಬೇಸರಗೊಳ್ಳುವಂಥವರು, ಚಿಂತಿಸುವಂಥವರು ಅನೇಕರು. ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ನಂಬಿಕೆಯು ದೃಢವಾಗಿರಬೇಕು. ಯೇಸು ಕ್ರಿಸ್ತನ ಮೇಲಿಟ್ಟಿರುವಂಥ ನಂಬಿಕೆಯು ಯಾವ ಸಮಯದಲ್ಲಿ ಕೂಡ ಕುಂದಿ ಹೋಗಬಾರದು, ಸ್ವಲ್ಪವೂ ಕೂಡ ಸಂದೇಹಕ್ಕೆ ಅವಕಾಶವನ್ನು ಕೊಡಬಾರದು. ಕಾರಣ ಯೇಸು ಕ್ರಿಸ್ತನಿಗೆ ಎಲ್ಲವೂ ಕೂಡ ಸಾಧ್ಯ, ಆತನಿಗೆ ಆಗದೇ ಇರುವಂಥದ್ದು ಯಾವುದೂ ಇಲ್ಲ, ಮತ್ತು ಆತನು ನಿಮ್ಮನ್ನು ಎಂದಿಗೂ ಯಾವ ಸಮಯದಲ್ಲಿ ಕೂಡ ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ಹಾಗಿರುವಾಗ ನಂಬಿಕೆಯನ್ನು ಯಾಕೆ ಬಿಟ್ಟು ಬಿಡಬೇಕು, ಯಾಕೆ ಸಂದೇಹಕ್ಕೆ ಅವಕಾಶವನ್ನು ಕೊಡಬೇಕು, ಯಾಕೆ ಮೂರ್ಖರಾಗಿ ಜೀವಿಸಬೇಕು? ನಂಬಿಕೆಯಲ್ಲಿ ದೃಢವಾಗಿದ್ದು ದೇವರ ಬಲದಿಂದ ಸಾಧಿಸುವವರಾಗಿ, ಜ್ಞಾನದಿಂದ ಕಾರ್ಯಗಳಲ್ಲಿ ಸಫಲತೆಯನ್ನು ಹೊಂದುವವರಾಗಿ, ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಕೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ. ನಂಬಿಕೆ ಇಲ್ಲದಂಥ ಮೂರ್ಖ ಸಂತಾನವಾಗಿ ನಾವು ಇರಬಾರದು, ನಂಬಿಕೆಯಲ್ಲಿ ದೃಢವಾಗಿದ್ದು ನೀನು ಎಲ್ಲವನ್ನ ಮಾಡೋದಕ್ಕೆ ಶಕ್ತನು. ಪರಲೋಕದಲ್ಲೂ ಭೂಲೋಕದಲ್ಲೂ ಸಕಲ ಅಧಿಕಾರಗಳು ಕೂಡ ಯೇಸುವೆ ನಿನ್ನ ಕರಗಳಲ್ಲಿದೆ. ನೀನು ಏನು ಬೇಕಾದರೂ ಮಾಡುತ್ತೀಯ ಎಂಬುದನ್ನು ದೃಢವಾಗಿ ನಂಬಿ ಪ್ರಾರ್ಥಿಸಿ ಕರ್ತನೆ, ವಿಷಯಗಳನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕೂ, ಸಫಲರಾಗುವುದಕ್ಕೂ, ವಿಶೇಷ ಜಯಗಳನ್ನು ಹೊಂದುವುದಕ್ಕೂ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಜ್ಞಾನದಾತ್ಮನು ಕಾರ್ಯ ಮಾಡಲು ದೇವರು ನಿಮ್ಮ ಆಲೋಚನೆಗಳನ್ನು ಅನುಗ್ರಹಿಸಿ ಜೀವಿತಗಳನ್ನು ಉದ್ಧರಿಸಿ ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಸಂದೇಹಗಳು ಎದ್ದು ಕರ್ತನೆ ಜೀವಿತದಲ್ಲಿ ಮೂರ್ಖತನವನ್ನು ಎಬ್ಬಿಸುವುದಕ್ಕೆ ಪ್ರಯತ್ನಿಸ್ತಾ ಇರುವಂಥ ಕಾರ್ಯಗಳು, ಸೈತಾನನ ಕುತಂತ್ರಗಳು ಲಯವಾಗಿ ಹೋಗಲಿ. ಭಯಪಡಿಸುವಂಥ ಕ್ರಿಯೆಗಳೆಲ್ಲ ಲಯವಾಗಲಿ. ಯೇಸುವಿನ ನಾಮದಲ್ಲಿ ಆಶೀರ್ವಾದ ಮೇಲುಗಳನ್ನು ಅನುಭವಿಸಿ
ಉದ್ಧರಿಸುವಂತೆ, ಜೀವಿತಗಳನ್ನು ಉದ್ಧರಿಸು. ಯಾವ್ಯಾವ ಕಾರ್ಯಗಳಲ್ಲಪ್ಪ ಇನ್ನೂ ಕೂಡ ಹಿಂಜಾರುತ್ತಾ ಇದ್ದಾರೋ, ಅಂಜುತ್ತಾ ಇದ್ದಾರೋ ಆ ವಿಷಯದಲ್ಲಿ ಧೈರ್ಯಗಳಲ್ಲಿ, ಬಲಗಳಲ್ಲಿ, ನಂಬಿಕೆಯಿಂದ ಸಾಧಿಸುವವರಾಗಿ ಬದಲಾಗಲಿ. ನೀನು ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನೇ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳನ್ನು ಮಾನ್ಪನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.